ಎಲ್ಲ ಬರುತ್ತೇನಾ ಫೋಟೋ? ಹೌದು ಸರ್. ವಿಡಿಯೋ ಮಾಡಿ ಬರ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಕವರ್ ತೆಗೆದ್ರಾ? ಗಿಡ ಬೆಳಿಬೇಕು, ಉಳಿಬೇಕು. ಗಿಡ ಉಳಿದು ಬೆಳಿಬೇಕು. ನಿಮ್ಗೆ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇದೆ, ಗೇಟ್ ಇಲ್ಲ. ಪ್ರೋಗ್ರಾಮ್ ಐಕಾನ್ ಅಷ್ಟೊತ್ತರಿಂದ ಅದನ್ನೇ ತೆಗಿತಿ ಎಲ್ಲರೂ ಎಲ್ಲ ಗಣ್ಯರಿಗೆ ನಾವು ನಮ್ಮ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಗುರುಗಳು ಸಹ ನಮ್ಮ ಗುರುಗಳು ಕಾರ್ಯಕ್ರಮ ಪ್ರಾರಂಭಿಸಿದರೆ ನನಗೆ ತುಂಬಾನೇ ಸಂತೋಷ ಆಯಿತು. ಅದಕ್ಕೆ ಅವರೆಲ್ಲರಿಗೂ ನನ್ನ ಒಂದು ಧನ್ಯವಾದ ತಿಳಿಸ್ತಾ, ಇವತ್ತು ಈ ಕಂಪ್ಯೂಟರ್ ಏನು ವಿತರಣೆ ಮಾಡ್ತಾ ಇದ್ದಾರೆ, ಈ ವಿತರಣೆ ಮಾಡ್ತಾ ಇರೋದೇ ಒಂದು ದೊಡ್ಡ ವಿಷಯ ಅಲ್ಲ. ಇದನ್ನ ನೀವು ಸದ್ಬಳಕೆ ಮಾಡ್ಕೋಬೇಕಾಗಿದೆ ಮಕ್ಕಳೆಲ್ಲ. ಇದರಿಂದ ಕಂಪ್ಯೂಟರ್ ಶಿಕ್ಷಣ ಇವತ್ತು ನಮ್ಗೆಲ್ರಿಗೂ ಅಗತ್ಯ. ಇವತ್ತು ಕಂಪ್ಯೂಟರ್ ಶಿಕ್ಷಣ ಈ ಬೇಸಿಕ್ ನೀಡ್ಸ್ ಅಂತ ಏನಿದೆ ಅದು ತಾವೆಲ್ಲರೂ ಕಲ್ತ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ತುಂಬಾನೇ ಉಪಯೋಗ ಇರುತ್ತೆ. ಅದನ್ನ ನಮ್ಮ ಈ ಶಿಕ್ಷಕರು ಹೇಳ್ಕೊಡ್ತಾರೆ. ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನು ತಗೊಂಡು ಮತ್ತೆ ಈ ನಿಮ್ಮ ಶಾಲೆಗೆ ಮುಂದಿನ ಯಾವ ಮಕ್ಕಳು ದಾಖಲಾಗ್ತಾರೆ ಆ ಮಕ್ಕಳಿಗೆ ಸಹ ಅದರ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಆ ಕಂಪ್ಯೂಟರ್ ನಲ್ಲಿ ನೀವು ಯಾವುದೇ ರೀತಿ ಹಾಳು ಮಾಡ್ದಂಗೆ ಅದನ್ನ ರಕ್ಷಣೆ ಮಾಡ್ಕೊಂತ ನೀವು ಕಂಪ್ಯೂಟರ್ ಶಿಕ್ಷಣವನ್ನು ಪಡೆದುಕೊಂಡು ಅದನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದೆರಡು ಮಾತುಗಳು. ಹಾಗೆಯೇ ಈ ಶಾಲೆಗೆ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಕಂಪ್ಲೀಟ್ ಆಗಿದೆ. ಮತ್ತೆ ಒಂದು ಗೇಟ್ ನಿರ್ಮಾಣ ಒಂದು ಪೆಂಡಿಂಗ್ ಇದೆ. ಗೇಟ್ ನಿರ್ಮಾಣ ಮತ್ತೆ ಅದನ್ನ ಅಡಿಗೆ ಮಾಡಿ ಅದನ್ನ ತ್ವರಿತವಾಗಿ ಹೆಸರು ಕೇಳಿದ್ದೀರಾ? ಹೌದು ಸರ್. ಅಂತವೆಲ್ಲ ವಿಚಾರ ತಿಳಿಸ್ಬೇಕು ಮಕ್ಕಳಿಗೆ. ಯಾಕಂದ್ರೆ ಅವ್ರಿಗೆ ಈಗಲಿಂದ ಮೊಳಕೆ ಬೀಜ ಹಾಕಿದ್ರೆ ಮುಂದೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳಕ್ಕೆ ಮತ್ತೆ ಅವರು ಅವರ ದಾರಿಯನ್ನು ಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಎಚ್ ನರಸಿಂಹಯ್ಯ ಅವರ ಬಸವನಗುಡಿಯಲ್ಲಿ ಇರ್ತಕ್ಕಂಥ ರೂಮ್ ನೋಡಿದ್ರೆ ನಮ್ಗೆಲ್ರಿಗೂ ಬಹಳ ಅದ್ಭುತ ಅನ್ಸುತ್ತೆ. ಒಂದು ಚಾಪೆ, ಒಂದು ತಲೆದಿಂಬು, ಒಂದು ತಟ್ಟೆ, ಒಂದು ಲೋಟ, ಅವರು ಆಗ್ತಾ ಇದ್ದಂತ ಪಂಚೆ ಗಾದಿ ಬಟ್ಟೆಗಳು ಮಾತ್ರ ಇದ್ದಾರೆ ಅವ್ರ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಏನಾದ್ರು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಿದ್ರೆ ಅದ್ಭುತವಾದ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇದ್ರು. ಈ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಸಹ ಒಂದೇ ತರವಾದಂತಹ ಜೀವನವನ್ನು ನಡೆಸಿ ನಮ್ಮೆಲ್ಲರ ಮುಂದೆ ಇರ್ತಕ್ಕಂತಹ ಒಂದು ಪ್ರತಿರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆ ಅವರು ಹಂಗಾದ್ರು ಅಂದ್ರೆ ಸ್ವತಂತ್ರ ಚಳವಳಿ ಸಂದರ್ಭದಲ್ಲಿ ಮಕ್ಕಳಿಗೆ ಇವೆಲ್ಲ ಅರ್ಥ ಆಗಲಿಲ್ಲ. ಗಾಂಧೀಜಿಯವರ ಓದ್ತಾ ಇದ್ದಂತ ಟೈಮಲ್ಲಿ ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮಹಾತ್ಮ ಗಾಂಧೀಜಿ ಗೊತ್ತಲ್ವಾ? ಹೌದಲ್ವಾ? ಹಾಗಾಗಿ ಅವರು ಅದೇ ಜೀವನವನ್ನು ನಡೆಸಿಕೊಂಡು ಬರ್ತಾರೆ. ಇನ್ನ ಇಡೀ ಭಾರತ ದೇಶದಲ್ಲಿ ಭಾರತ ರತ್ನವನ್ನ ಪಡೆದಂತಹ ಇಬ್ಬರು ವ್ಯಕ್ತಿಗಳನ್ನ ಭಾರತ ರತ್ನ ಪಡೆದಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಚಿಕ್ಕಬಳ್ಳಾಪುರ. ನಾವು ಇಡೀ ಭಾರತ ದೇಶದಲ್ಲಿ ಕಾಲರಿಗ್ರಾಫರು, ಭೌತ ವಿಜ್ಞಾನದಲ್ಲಿ ಸಾಧನೆಯನ್ನ ಮಾಡಿ ಒಟ್ಟಾರೆ ಇಬ್ಬರು ವ್ಯಕ್ತಿಗಳು ಭಾರತ ರತ್ನವನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆ ಮೊದಲು ಕೋಲಾರ ಆಗಿತ್ತು, ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದೆ. ಕೋಲಾರದಿಂದ ಕಿತ್ಕೊಂಡು ಈ ಕಡೆ ಬಂದು ಕೋಲಾರದವರಲ್ಲಿ ಈಗ ಭಾರತ ರತ್ನದವರು ಯಾರು ಇಲ್ಲ. ಇನ್ನು ವಿಶ್ವೇಶ್ವರಯ್ಯನವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಪಾದನೆಗಾಗಿ ಜೀವಿಸಬಾರ್ದಂತೆ, ಜೀವಿಸುವುದಕ್ಕಾಗಿ ಸಂಪಾದನೆ ಮಾಡ್ಬೇಕು. ಬರೀ ಸಂಪಾದನೆಯೇ ಜೀವನ ಆಗ್ಬಾರ್ದು. ಇವತ್ತು ಅತಿರೇಕಕ್ಕೆ ಹೊರಟೋಗಿದೆ, ಸಂಪಾದನೆಯು ಅತಿರೇಕಕ್ಕೆ ಹೊರಟೋಗಿದೆ. ಅದಕ್ಕೆ ಲಿಮಿಟೇ ಇಲ್ಲ. ಕೋಟ್ಯಾಂತರ ರೂಪಾಯಿಗಳು ಆಸ್ತಿ ಮಾಡಬೇಕು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ತಿನ್ನುವಷ್ಟು ಮಾಡಬೇಕು ಅಂತ. ಆದ್ರೆ ನಿಮ್ಗೆಲ್ಲ ಈ ನಿಮ್ಮ ಸುಶೀಲಾ ಮೇಡಮ್ ಅವರು, ಭಾರತಿ ಮೇಡಮ್ ಅವರು ಶಿಕ್ಷಕರಾಗಂತ ಸಂದರ್ಭದಲ್ಲಿ
H.G. ಗೋವಿಂದೇಗೌಡ ಅಂತಿದ್ರು. ಅವರು ಸಹ ಗಾಂಧಿವಾದಿಗಳು. ಅವ್ರು ಹೇಳೋರು, ನಾವು ನಲಿಕಲಿ ತರಬೇತಿಗೆ ಬೇತ್ಮಾನದ ಹತ್ರ ಅಡ್ಡಿಗಲ್ಲಹಳ್ಳಿಗೆ ಹೋಗ್ತಾ ಇದ್ರು, ಬಂದಿದ್ರು ಒಂದ್ಸಾರಿ. ಇಷ್ಟು ತಿನ್ನೋ ಅನ್ನಕ್ಕೆ ಅವ್ರ ಕಾಲದಲ್ಲೇನೆ CET ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಪರೀಕ್ಷೆ ಮಾಡಿ ಇವ್ರ ಎಲ್ಲ ಟೀಚರ್ಸ್ ಆಯ್ಕೆ ಮಾಡಿದ್ರು. ಯಾವುದೇ ರೀತಿಯಾದಂತ